ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೀರೆ ಉಟ್ಕೊಂಡು ರೆಡಿ ಆಗಿದ್ದೇನೆ. ಯಾಕಂದ್ರೆ ಒಂದು ಜಾತ್ರೆ ಐತಿ, ಆ ಜಾತ್ರೆಗೆ ಹೋಗೋದೈತಿ. ನೀವು ನೋಡಿದ್ರೆ ಫುಲ್ ಖುಷಿ ಪಡ್ತೀರಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಎಂಡ್ ವರೆಗೆ ನೋಡಿ ಪೂರ್ತಿ ವಿಡಿಯೋನ. ಆಮೇಲೆ ಇಷ್ಟ ಆಯ್ತಂದ್ರೆ ಲೈಕು, ಕಮೆಂಟು, ಶೇರು ಮಾಡೋದನ್ನ ಮರಿಬೇಡ್ರಿ. ಸೊ ಕಾರ ಒಳಗೆ ಹೋಗಾಕತ್ತೀವಿ 3 ಜನ. ಯಾವ ಜಾತ್ರೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೇನೆ ಅಂತ ಬರ್ರಿ. ಮನೆಯಲ್ಲಿ ಅಡುಗೆ ಮಾಡಿದ್ವಿ ನೋಡ್ರಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಾಕತ್ತೀವಿ. ಆರಾಮಾಗಿ ಹೋಗಾಕತ್ತೀವಿ. ಏನು ಅರ್ಜೆಂಟ್ ಅದು ಏನಿಲ್ಲ. ಸಮಾಧಾನಲೇ ಹೋಗಿ ಸಮಾಧಾನಲೇ ಬರೋಣ ಅಂತ. ಯಾಕಂದ್ರೆ ಎಷ್ಟೇ ಗಡಿಬಿಡಿ ಮಾಡಿದ್ರೂ ಕೂಡ ಯಾವ ಟೈಮಿಗೆ ನಾವು ತಲುಪಬೇಕು, ಯಾವ ಟೈಮಿಗೆ ಬರಬೇಕು ಅದು ಅಷ್ಟೇ ಆಗೋದು ನೋಡ್ರಿ. ಹಾಗಾಗಿ ಸೊ ರೋಡ್ ಅಂತೂ ನೋಡ್ಬೋದು, ಫುಲ್ ಬಿಸಿಲು ಐತೆ ನೋಡ್ರಿ. ಸಿಕ್ಕಾಪಟ್ಟೆ ಬಿಸಿಲು. ಮತ್ತು ಈ ಕಡೆ ಎಲ್ಲ ಜಾಸ್ತಿ ಏನು ಗಾಡಿಗಳಿಲ್ಲ, ದೊಡ್ಡ ದೊಡ್ಡ ರೋಡ್ ಅದಾವ. ಸೊ ಬರೀ ಇನ್ನೇನು ಹತ್ರನ ಆಯ್ತದು. ಹೇಳಿದೆ ಒಂದು ರೀಚ್ ಆದ್ವಿ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ಇಡೀರಿ ನನ್ನ ಆಗತ್ತಾರ. ಬಟ್ ಬ್ಯಾಗ್ ಒಳಗೆ ಏನೇನೋ ಇಟ್ಕೊಂಡಿರ್ತೇನೆ ಹೊರಗಡೆ ಬರ್ಬೇಕಾದ್ರೆ, ಅಂದ್ರೆ ಬಾಟಲ್ ಅದು ಇದು ಅಂತ ಹೇಳಿ. ಸೊ ಅದಕ್ಕೆ ವಜ್ಜೆ ಆಗ್ತೈತೆ ನೋಡ್ರಿ. ಮತ್ತು ಸ್ಕಾರ್ಪ್ ಅದೆಲ್ಲ ಇಟ್ಕೊಂಡಿರ್ತೇನೆ. ಈಗ ಈ ಬ್ಯಾಗ್ ಒಳಗೆ ಎಲ್ಲ ಇಟ್ಕೊಂಡಿರೋದ್ರಿಂದ ಅದನ್ನೆಲ್ಲ ಹಂಗೆ ಹಾಕೊಂಡು ಹೋಗ್ಬೇಕಾದ್ರೆ ಮತ್ತು ವಜ್ಜೆ ಆಗ್ತೈತೆ ಅಂತ ಹೇಳಿ ಒಂದಷ್ಟು ಐಟಮ್ಸ್ ಎಲ್ಲ ತೆಗೆದು ಕಾರ್ ಒಳಗೆ ಇಟ್ಟೆ. ಸೊ ಈಗ ಹೋಗ್ಬೇಕಾ. ಸೀರೆ ಉಟ್ಕೊಂಡೆ ನೋಡ್ರಿ. ಯಾಕಂದ್ರೆ ಜಾತ್ರೆ ಅಂದಮೇಲೆ ಡ್ರೆಸ್ಸು ಅದು ಇದು ಅಂದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಮತ್ತು ನನಗಂತೂ ಸೀರೆ ಅಂದರೆ ಇಷ್ಟ ಆಗ್ತದೆ. ಈ ಥರ ಜಾತ್ರೆ, ಮದುವೆ ಅದು ಇದು ಇದ್ದಾಗ ಚೆನ್ನಾಗೂ ಕಾಣ್ತವ ಡ್ರೆಸ್ಗಿಂತ. ನಾನು ಅದಕ್ಕೆ ಹೋಗಾಕತ್ತೀವಿ. ಮುಂದೆ ಹೋದ ತಕ್ಷಣ ಫುಲ್ಲು ಗರ್ದಿ ಐತಿ ನೋಡ್ರಿ. ಏನಂದ್ರೆ ಫುಲ್ ರಶ್ ಐತಿ. ಗಾಡಿಗಳನ್ನ ನಾವು ದೂರ ಹಚ್ಚಿ ಬಂದಿದ್ದೀವಿ. ಜಾತ್ರೆ ಐತಿ ಇಲ್ಲಿ ಆ್ಯಕ್ಚುಲಿ. ಸೊ ಯಾವ ಜಾತ್ರೆ ಅಂತ ಹೇಳಿ ತೋರಿಸ್ತಾನಂತ. ಮುಂದೆ ಹೋದ್ರೆ ಇನ್ನೂ ಭಾಳ ಜನ ಅದಾರ. ಬರ್ರಿ ಹೋಗೋಣಂತ. ನಾವು ಬಂದಿರೋದು ಬುತ್ರಾಮಟ್ಟಿಗೆ ನೋಡ್ರಿ. ಇಲ್ಲಿ ಮುಕ್ತಿಮಠ ಜಾತ್ರೆ ನಡೀತದ ಪ್ರತಿ ವರ್ಷನೂ ಕೂಡ. ಸಂಕ್ರಾಂತಿ ಟೈಮ್ದಾಗ ಮುಕ್ತಿಮಠ ಸೋಮೇಶ್ವರ ಜಾತ್ರೆ ಅಂತಾರೆ. ನಾವು ಸಣ್ಣಾಗಿದ್ದಾಗದು ಬರ್ತಿದ್ವಿ, ಭಾಳ ಸಣ್ಣಾಗಿದ್ದಾಗ ಬರ್ತಿದ್ವಿ. ಆವಾಗ ಈ ಥರ ಎಲ್ಲ ಡೆವಲಪ್ ಇರಾಕಿಲ್ಲ. ಇವಾಗ ನೋಡ್ರಿ ಎಲ್ಲ ಬೋರ್ಡ್ ಎಲ್ಲ ಯಾವ ಥರ ಮಾಡಿದಾರೆ, ದೊಡ್ಡ ಇದನ್ನ ಮಾಡಿದಾರೆ. ಸೊ ಅವಾಗೆಲ್ಲ ಸಿಂಪಲ್ ಆಗಿ ದೇವಸ್ಥಾನ ಇತ್ತು. ಮತ್ತು ಈ ಥರ ಇಷ್ಟು ರಶ್ನು ಇರ್ತಿತ್ತು. ಬಟ್ ಇವಾಗೆಲ್ಲ ಫುಲ್ಲು ತಿರ್ಗಾಡಕ್ಕಂತ ಬರ್ತಾರೆ. ಅವಾಗೆಲ್ಲ ಆ ಥರ ಇರಲಿಲ್ಲ. ಜಾತ್ರೆ ಅಂತ ಹೇಳಿ ಜಾತ್ರೆ ಮಾಡೋಕೆ ಬರ್ತಿದ್ರು. ಸೊ ನೋಡ್ಬೋದು ಇಲ್ಲಿ ಎಷ್ಟೊಂದು ಗರ್ದಿ ಐತಿ. ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲ ಅಂಗಡಿಗಳು ಹಚ್ಚಿರ್ತಾರೆ. ಜಾತ್ರೆ ನೋಡು ಸ್ಮೆಲ್ ಹೆಂಗ್ ಬರೋದು ನೋಡ್ತೀನಿ. ಬಜ್ಜಿ ಗಿಜ್ಜಿ ಸ್ಮೆಲ್ಲ ಏನ ತೊಗೊಂಡು ಹೋಗ್ಬೇಕಲ್ಲ ಚಿಕ್ಕೆ ಹೂವದು ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರು ಹೆಂಗೆ ಕಾಡ್ಸಾತಾರ. ಏನಾರ ತೊಗೊಂಡು ಹೋಗೋಣ ಅಂದ್ರೆ ಎದಕ್ಕೆ ತೊಗೋತಿ ಬಾ, ಹಂಗೆ ಹೋಗೋಣ ಬಾ ಅಂತ ಹೇಳಿ ಮಜಾಕ್ ಮಾಡಕತ್ತಾರ. ಸೊ ಮುಂದೆ ಹೋಗಿ ತೊಗೊಳ್ತೀವಿ. ಆಜು ಬಾಜು ಎಲ್ಲ ಆಟಿಕೆ ಸಾಮಾನು ಅದ ನೋಡ್ರಿ. ನಮ್ಮ ಚಿನ್ನು ಎಂಟರ್ ಆದ ತಕ್ಷಣ ಏನಾದರೂ ಕೊಡ್ಸು ಅಂತ ಕಾಡಾಕ ಚಾಲೂ ಮಾಡಿಬಿಟ್ಟಿದ್ದ. ಅದಕ್ಕೆ ಅವನಿಗೆ ಹೇಳಿದ್ವಿ, ಈಗ ಇನ್ನೂ ದೇವ್ರಿಗೇನೂ ಹೋಗಿಲ್ಲ, ಈಗ ತೊಗೊಳಕತ್ರ ಹೆಂಗೆ, ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನೋಡೋಣ ಅಂತ ಹೇಳಿದ್ವಿ. ಆಮೇಲೆ ಸುಮ್ಮನೆ ಹೋಗಾಕತ್ತಾನ. ಸಣ್ಣ ಹುಡುಗರಾಗಲಿ, ಹಳ್ಳಿ ಜನ ಭಾಳ ಬರ್ತಾರೆ ನೋಡ್ರಿ ಇಲ್ಲಿ. ನಾವು ಕಾರ್ ಭಾಳ ದೂರ ಪಾರ್ಕ್ ಮಾಡಿದ್ದೀವಿ ನೋಡ್ರಿ. ಯಾಕಂದ್ರೆ ಜಾಗ ಇರಲಿಲ್ಲ. ಅದಕ್ಕೆ ಈಗ ನಾವು ಕಾರ್ ಪಾರ್ಕ್ ಮಾಡಿರೋದ್ರಿಂದ ದೇವಸ್ಥಾನ ಭಾಳ ಅಂದ್ರೆ ಭಾಳ ದೂರ ಐತಿ. ಮೇಲೆ ಏರ್ಕೊಂಡು ಹೋಗ್ಬೇಕಾ ಎತ್ತರಕ್ಕೆ. ಸೊ ಕಾಲು ನೋಸ್ತಾವ. ಮತ್ತು ಪ್ರೆಗ್ನೆಂಟ್ ಇದ್ದಾಗಂತೂ ನಡೆಯೋಕೆ ಆಗೋದಿಲ್ಲ. ಬಟ್ ನಾನು ಕಷ್ಟಪಟ್ಟು ದೇವ್ರ ಹೋಗಾಕತ್ತೀವಿ ಅಂದ್ಕೂಡಲೇ ಹೆಂಗೋ ಮಾಡಿ ನಡೆಯಾಕತ್ತೇನೆ. ನನಗೇನಂದ್ರೆ ದೇವಸ್ಥಾನ ಮತ್ತು ಜಾತ್ರೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟೇ ತ್ರಾಸ ಆದ್ರೂ ಅದನ್ನ ಕಂಟ್ರೋಲ್ ಮಾಡ್ಕೋತೇನೆ ನಾನು. ಯಾಕಂದ್ರೆ ದೇವ್ರಿಗೆ ಹೊಂಟಿದ್ದೀವಲ್ಲ ಅಂಥೇಳಿ. ಇಲ್ಲಾಂದ್ರೆ ಮತ್ತು ಭಾಳ ತ್ರಾಸ ಮಾಡ್ಕೊಳಕತ್ರ ಬೇಡ ಅಂದ್ಬಿಡ್ತಾರೆ. ಹಾಗಾಗಿ ನನ್ಗೆ ಮತ್ತು ಹೊರಗಡೆ ತಿರ್ಗಾಡೋದಂದ್ರೂ ಕೂಡ ಭಾಳನೇ ಇಷ್ಟ. ಅದ್ರಾಗೂ ಈಗ ಪ್ರೆಗ್ನೆಂಟ್ ಟೈಮ್ ಒಳಗೆ ಮನೆಯೊಳಗೆ ಇರಾಕ ಮನ್ಸಾಗಂಗಿಲ್ಲ ನೋಡ್ರಿ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನು ತಿನ್ಬೇಕು, ಇದನ್ನು ತೊಗೋಬೇಕು, ಈ ಥರ ಎಲ್ಲ ಅನಿಸ್ತಿರ್ತೈತಿ. ಸೊ ಬಂದಿದ್ದೇವೆ. ಮಾಲೆ ತೊಗೊಂಡ್ವಿ. ತೆಂಗಿನಕಾಯಿ ಏನು ತೊಗೊಳ್ಳಿಲ್ಲ. ಯಾಕಂದರೆ ತೆಂಗಿನಕಾಯಿ ತೊಗೊಳ್ಬಾರ್ದು ಈ ಟೈಮ್ದಾಗ. ಅದಕ್ಕೆ ಮಾಲೆ ಮತ್ತು ಏನೇನು ಬೇಕು ಅದನ್ನ ತೊಗೊಂಡಿದ್ದೀವಿ. ಹಣ್ಣದು ಕೊಟ್ಟಿರ್ತಾರೆ, ಬಾಳೆಹಣ್ಣು. ಕಾಯಿ ಇರ್ತಾವೆ ಬಟ್ ನಡೀತದೆ. ಸೊ ಬರ್ರಿ ಈಗ
ಒಳಗೆ ಹೋಗೋಣಂತ. ಒಳಗಂದ್ರೂ ಇನ್ನೂ ದೂರ ಭಾಳ ಐತದ. ಯಾವ ಥರ ಐತಿ, ಎಷ್ಟು ದೂರ ಐತಿ ಪ್ರತಿಯೊಂದನ್ನು ಕೂಡ ತೋರಿಸ್ತಾನಂತ. ಮೊದಲು ನಾವು ಇಲ್ಲಿ ಚಪ್ಪಲ್ ಎಲ್ಲಾದರೂ ಇಡಬೇಕಾಗ್ತೈತಿ. ಯಾಕಂದ್ರೆ ಅಲ್ಲಿ ಒಳಗೆ ತೊಗೊಂಡು ಹೋಗಕ್ಕೆ ನಡೆಯಂಗಿಲ್ಲ. ಇಲ್ಲೇ ಎಲ್ಲಾದರೂ ಚಪ್ಪಲ್ ಇಟ್ಟು ಹೋಗಬೇಕು. ಚಪ್ಪಲ್ ಬೇರೆ ಯಾರಾದರೂ ತೊಗೋತಾರೇನೋ ಅನ್ನೋ ಒಂದು ಭಯ ಇರ್ತದೆ. ಬಟ್ ಇಟ್ಸ್ ಓಕೆ, ಎಲ್ಲಾದರೂ ಒಂದು ಕಡೆ ಇಟ್ಟು ಹೋಗೋಣಂತ. ಭಾಳ ಅಂದ್ರೆ ಭಾಳ ಗರ್ದಿ ಐತಿ ನೋಡ್ರಿ. ನಾವು ಸಣ್ಣಾಗಿದ್ದಾಗ ಬರ್ತಿದ್ವಿ, ಅವಾಗೂ ಗರ್ದಿ ಇರ್ತಿತ್ತು. ಸಣ್ಣ ಸಣ್ಣ ಮಕ್ಕಳೆಲ್ಲ ಕಳ್ಕೊಳ್ತಿದ್ರು. ಅವಾಗ ಮೈಕ್ ಒಳಗದು ಒದರ್ತಿದ್ರು. ಹಿಂಗಿಂಗ ಈ ಹೆಸರಿನ ಹುಡುಗರು ಕಳ್ಕೊಂಡಾರ, ಯಾರಾದರೂ ಇದ್ರ ಬಂತ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅದು ಇದು ಮಾಡ್ತಿದ್ರು. ಅದೆಲ್ಲ ನೆನಪಾಗಕತ್ತಿತ್ತು ನನಗೆ ಇಲ್ಲಿ ಬಂದ ಕೂಡಲೇ. ಸೊ ಏನಂದ್ರೆ ಅವಾಗ ಸೋಮೇಶ್ವರ ಅಂತ ಹೇಳಿ ಸ್ವಾಮಿಗಳು ಇದ್ದರು ನೋಡ್ರಿ. ಅವ್ರನ್ನ ಹೋಗಿ ಮೇಲೆ ಭೇಟಿಯಾಗಿ ನಮಸ್ಕಾರದು ಮಾಡಿ ಬರ್ತಿದ್ವಿ. ಬಟ್ ಅವ್ರು ಈಗ ಅದಾರೇನಿಲ್ಲ ಅದು ಗೊತ್ತಿಲ್ಲ. ಯಾಕಂದ್ರೆ ಈಗ ಬರೀ ಅಲ್ಲೇ ಇಲ್ಲೇ ಮೂರ್ತಿಗಳು ಮಾಡಿದ್ದಾರೆ ಅವ್ರದ್ದು. ಅಲ್ಲೇ ಹೋಗಾಕತ್ತಾರ ಎಲ್ಲಾರನು. ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಗತ್ತಿತ್ತು. ಇಲ್ಲೇ ನಾವೇನು ಒಳಗೆ ಹೋಗಾಕತ್ತೀವಿ ನೋಡ್ರಿ, ಇಲ್ಲೇನ ಒಂದು ಮೆಟ್ಲು ಐತಿ ಸೈಡ್. ಅಲ್ಲಿ ಮೇಲ್ಗಡೆ ಹೋದ್ರೆ ಅವ್ರು ಕೂತ್ಕೊಂಡಿರ್ತಿದ್ರಲ್ಲಿ. ಎಲ್ಲರೂ ಹೋಗಿ ಅವ್ರಿಗೆ ಅವ್ರ ದರ್ಶನ ಮಾಡಿಕೊಂಡು ಕಾಲು ನಮಸ್ಕಾರ ಮಾಡಿ ಆಮೇಲೆ ಕೆಳಗೆ ಬರ್ತಿದ್ರು. ಬಟ್ ಇವಾಗೆಲ್ಲ ಫುಲ್ ಚೇಂಜ್ ಆಗೈತಿ. ನಂಗೆ ಅದ ಗೊತ್ತಾಗತ್ತ ಅಂದ್ರೆ ಅವ್ರು ಅದಾರ ಇಲ್ಲ ಅಂಥೇಳಿ. ಬಹುಶಃ ಇಲ್ಲ ಅನ್ಕೋತೇನೋ. ಸೊ ಇವಾಗೆಲ್ಲ ಫುಲ್ಲು ಡೆವಲಪ್ ಆಗೈತಿ. ಇದೆಲ್ಲ ಇರಲಿಲ್ಲ ಅವಾಗ. ಬರೀ ಅವ್ರ ಕಡೆ ಹೋಗಿ ನಮಸ್ಕಾರ ಮಾಡ್ತಿದ್ವಿ ಅಷ್ಟೇ ನೋಡ್ರಿ. ಆಮೇಲೆ ಕೆಳಗೆ ಬರ್ತಿದ್ವಿ. ಈಗ ಒಳಗೆ ಗುಹೆ ಥರ ಐತಿ ನೋಡ್ರಿ ಇದು. ಇಲ್ಲಿ ಅವರ ಮೂರ್ತಿನ ಮಾಡಿದಾರ, ದೊಡ್ಡದೈತಿ. ಸೊ ಫುಲ್ ಕೋಲ್ಡ್ ಐತಿ ನೋಡ್ರಿ ಇಲ್ಲಿ ಒಳಗೆ. ಯಾಕಂದ್ರೆ ಎಲ್ಲ ಕಲ್ಲಿನ ಇದ್ರೊಳಗೆ ಕಟ್ಟಿದಾರಲ್ಲ, ಹಾಗಾಗಿ. ಇವರೇ ನೋಡ್ರಿ ಸೋಮೇಶ್ವರ ಸ್ವಾಮಿ ಅಂತ ಹೇಳಿ. ಅವ್ರ ಮೂರ್ತಿ ಎಷ್ಟು ದೊಡ್ಡದು ಮಾಡಿದಾರ. ಒಳಗಡೆ ಹೂವಿನ ಮಾಲೆ ಅಷ್ಟ ಕೊಟ್ಟಿವಿ ನೋಡ್ರಿ. ಉದ್ಬತ್ತಿ ಕರ್ಪೂರ ಅದೆಲ್ಲ ಹೊರಗೆ ಹಚ್ಚತ್ತಿದ್ರ. ಹೊರಗೆ ಬಂದಾದ್ಮೇಲೆ ಇಲ್ಲಿ ಹಂಗ ಹಚ್ಚಾತಾರ. ನಾವು ಕೂಡ ಅಲ್ಲೇ ಉದ್ಬತ್ತಿ ಕರ್ಪೂರ ಅದೆಲ್ಲ ಇಟ್ವಿ. ಮತ್ತು ಇದಾದ್ಮೇಲೆ ಇನ್ನ ಭಾಳ ದೊಡ್ಡದೈತಿ ಇದು ಜಾಗ. ಏನೇನೋ ಭಾಳ ಅದಾವ. ಇಲ್ಲಿ ಮೇಲ್ಗಡೆ ಹೋಗೋದೈತಿ ನೋಡ್ರಿ. ಅದಕ್ಕೆ ಮೇಲೆ ಮೆಟ್ಲು ಹತ್ಕೊಂಡು ಸ್ವಲ್ಪ ಮ್ಯಾಲೆ ಹೋದ್ರೆ ಮತ್ತೆ ಇಲ್ಲಿ ಏನೇನು ಅದಾವ ಅಂತೇಳಿ ಎಲ್ಲಾನು ತೋರಿಸ್ತೇನೆ. ಏನಂದ್ರೆ ಒಂದು ದೊಡ್ಡ ಗುಹೆ ಐತಿ ನೋಡ್ರಿ. ಒಂಥರ ಪೊಟಾರೆ ಏನಂತಾರೆ ನೋಡ್ರಿ ಇದಕ್ಕೆ. ಇಷ್ಟು ದೊಡ್ಡದು. ಅದು ಹೆಂಗೆ ಕಟ್ಟಿದಾರ ಗೊತ್ತಿಲ್ಲ. ಫುಲ್ ಕಲ್ಲಿನ ಥರನ ಇದನ್ನ ಮಾಡಿ ಕಟ್ಟಿದಾರ. ಕಲ್ಲಲ್ಲಿದ ಕಲ್ಲಿನ ಥರ ಇದು ಮಾಡಿ ಕಟ್ಟಿದಾರ ಅಷ್ಟೇ. ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ. ಮತ್ತು ಆ ಕಡೆನೂ ಎಲ್ಲ ಮೆಟ್ಲು ಹತ್ಕೊಂಡು ಹೋದ್ರೆ ಸಣ್ಣ 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 ಗುಡಿಗಳು ಅದಾವ. ಅಲ್ಲೇ ಮೇಲನ ಅವರು ತಪಸ್ಸಿಗೆ ಕೂಡ್ತಿದ್ರು. ಎಷ್ಟೋ ಒಂದು ತಿಂಗಳೇನು ಎಷ್ಟೋ ದಿನ ಕೂಡ್ತಿದ್ರು ನೋಡ್ರಿ. ಸೊ ಅಲ್ಲಿ ಹೋಗಿ ನೋಡ್ತಿದ್ವಿ ನಾವು ಸಣ್ಣಾಗಿದ್ದಾಗ. ಬಟ್ ಈಗಿನ ಆ ಕಡೆ ಏನು ಅವ್ರು ಇಲ್ಲ ಅಂದ ಕೂಡಲೇ ಯಾರು ಹೋಗಂಗಿಲ್ಲ. ಹೋದ್ರೂ ಜಸ್ಟ್ ಹಂಗೆ ಅಡ್ಡಾಡ್ಕೊಂಡು ಹೋಗಿ ಫೋಟೋ ತಕ್ಕೊಂಡು ಬರ್ತಾರೆ. ಸೊ ಗುಹೆ ಒಳಗೆ ಈ ಥರ ಐತೆ ನೋಡ್ರಿ. ಫುಲ್ ಅಂದ್ರೆ ಫುಲ್ ತಂಪು ಅಂದ್ರೆ ತಂಪು ಅನಿಸ್ತಿತ್ತು. ಎಷ್ಟು ಚಂದ ಅನ್ಸಾತಿತ್ತು ಒಳಗೆ. ಹೊರಗಡೆ ಹೋದ್ರೆ ಬಿಸಿಲು ಭಾಳ. ಈ ಥರ ಗುಹೆ ಒಳಗದು ಹೋದ್ರೆ ಸಾಕು ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್. ಸೊ ಎಲ್ಲ ಕಡೆನೂ ಒಂದೊಂದು ದೇವ್ರು ಇದನ್ನ ಮಾಡಿದಾರ, ಮಾಲೆ ಹಾಕಿದಾರ. ಜಾತ್ರೆ ಅಂದ್ರೆ ಹಿಂಗಿರ್ತೈತೆ ನೋಡ್ರಿ. ಸೊ ಈ ಕಡೆ ಬಂದರೆ ಇಲ್ಲೆಲ್ಲ ಫುಲ್ ಗಿಡಗಳೆಲ್ಲ ಹಚ್ಚಿದಾರ. ಇಲ್ಲಿ ಆಕಳು ಅದ್ರ ಮರಿ ಕರು ಐತೆ ನೋಡ್ರಿ. ಮತ್ತು ಈ ಕಡೆನೂ ಆಕಳು ಆಮೇಲೆ ಜಿಂಕೆ ಅದು ಅದಾವ. ಒಂದಷ್ಟು ಜನ ಎಲ್ಲ ಗಿಡ ಚೆನ್ನಾಗಿದಾವ ಅಂದ ಕೂಡಲೇ ಫೋಟೋ ಅದು ತಗೊಳಕ್ತಾರ. ಮಸ್ತ್ ಬರ್ತಾವ ಫೋಟೋ ತಗೊಳಕ್ಕೆ. ಪ್ಲೇಸ್ ಚಲೋ ಐತಿ. ಇಲ್ಲಿ ಸಣ್ಣದೊಂದು ಇದನ್ನ ಮಾಡಿದಾರೆ. ಇದ್ರೊಳಗನ ಜಿಂಕೆಗಳೆಲ್ಲ ಅದಾವ. ಸೊ ಮತ್ತು ಇನ್ನು ಮುಂದೆ ಏನೇನು ಐತೆ ಎಲ್ಲನೂ ತೋರಿಸ್ತಾನೆ ನಿಮ್ಗೆ. ನೋಡ್ರಿ ಜಿಂಕೆಗಳನ್ನ ಎಷ್ಟು ಚಂದ ಇದು ಮಾಡಿದಾರೆ. ಸೊ ನಾನು ವಿಡಿಯೋ ಮಾಡತ್ತಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಕಡೆ ಕೊಟ್ಟೆ. ಅವ್ರು ಮಾಡತ್ತಾರ. ಹಂಗೆ ಸ್ವಲ್ಪ ನಡ್ಕೊಂಡು ಬರಾಕತ್ತಿದ್ವಿ ನಾನು ಚಿನ್ನು. ಅಲ್ಲೇ ಇಲ್ಲೇ ಲೈಟಿಂಗ್ ಎಲ್ಲ ಇದ್ದು ನೋಡ್ರಿ. ಡೇ ಟೈಮ್ದಾಗ ಏನು ಹಚ್ಚಿರಂಗಿಲ್ಲ, ನೈಟ್ ಅಂದ್ರೆ ಹಚ್ತಾರೇನೋ, ಅವಾಗ ಮಸ್ತ್ ಕಾಣ್ತೈತಿ. ಇಲ್ಲಿ ತೊಟ್ಲ ಇದು ಮಾಡಿದಾರೆ. ಸೊ ತೊಟ್ಲ ಕಟ್ಟಿ ನಮಸ್ಕಾರ ಮಾಡ್ರಿ ಅಂದ ಕೂಡಲೇ ನಮ್ಮ ಹಸ್ಬೆಂಡ್ ಅವ್ರು ಮಾಡತ್ತಿದ್ರ. ನಮ್ಮ ಚಿನ್ನು ಒಂದು ಸಣ್ಣ ಆನೆ ಇತ್ತು, ಆನೆ ಹಿಡ್ಕೊಂಡು ನೋಡ್ಕೊಂಡು ನಿಂತಿದ್ದ. ಇಲ್ಲಿ ಒಳಗಡೆ ಇನ್ನೊಂದು ಮೂರ್ತಿ ಮಾಡಿದಾರೆ ನೋಡ್ರಿ, ಸ್ವಾಮಿ ಅವ್ರದ್ದು. ಅದಕ್ಕೆ ಎಲ್ಲರೂ ನಿಲ್ಲಾಕತ್ತಾರ ಒಳಗೆ ಹೋಗಿ ನಮಸ್ಕಾರ ಮಾಡ್ಬೇಕಂತ ಹೇಳಿ. ಇದು ಕೃಷ್ಣ ಅನಿಸ್ತೈತಿ. ಕೃಷ್ಣನ್ ಮಾಡಿದಾರೆ ಅಂದ್ರೆ ಜಿಂಕೆ ಕಡೆ. ನೋಡ್ರಿ ಎಷ್ಟು ಜನ ಅದಾರ. ಸೊ ಇವ್ರನ್ನೆಲ್ಲ ಇದು ಮಾಡ್ಕೊಂಡು ಒಳಗೆ ಹೋಗ್ಬೇಕು.
ಸೊ ಹೆಂಗಾದ್ರೂ ಮಾಡಿ ನಾನಂತೂ ಹೋಗೇ ಹೋಗ್ತೀನಿ. ಯಾಕಂದ್ರೆ ಇಲ್ಲಿವರೆಗೆ ಬಂದಿರ್ತೀವಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಬ್ಯಾಡ್ ಅನ್ನತ್ತಿದ್ರ, ಹಂಗೆ ಹೊರಗಿಂದ ಬಾ ಅಂತೇಳಿ. ಇಲ್ಲ ನಾವು ಒಳಗೆ ಹೋಗಿ ನೋಡಿ ನಮಸ್ಕಾರ ಮಾಡ್ಕೊಂಡು ಆ ಕಡೆಯಿಂದ ಬರ್ತೇನೆ ಅಂತಂದೆ. ಅದಕ್ಕೆ ಅವರ ಶೂಟ್ ಮಾಡಕತ್ತಾರ. ಎಷ್ಟು ದೊಡ್ಡ ಗಣಪತಿ ಐತಿ ನೋಡಿ ಇಲ್ಲಿ, ಮಸ್ತ್. ಗಣಪತಿ ಮೂರ್ತಿ ನೋಡಿದ್ವಿ ನೋಡ್ರಿ. ಈ ಕಡೆ ಬಂದ್ರೆ ಇಲ್ಲಿ ಸಣ್ಣ ಬಸವಣ್ಣ, ಈಶ್ವರಲಿಂಗದು ಇಟ್ಟಾರ. ಮತ್ತು ಜೋಡಿ ನಾಗೇಂದ್ರನ ಮೂರ್ತಿ ಇದು ಮಾಡಿದಾರ. ಒಂಥರ ಡಿಫ್ರೆಂಟ್ ಆಗೈತೆ ನೋಡ್ರಿ, ಫುಲ್ ಉದ್ದಕ್ಕೆ ಮಾಡಿದಾರ. ಅವಾಗಲೇ ಹೋಗ್ಬೇಕಾದ್ರೆ ನಾವಿಲ್ಲಿ ಆಕಳ ಕಡೆದು ನಿಂತು ನೋಡಿರ್ಲಿಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರನ್ನ ಬರ್ರಿ ನೋಡೋಣ ಅಂತೇಳಿ ಕರ್ಕೊಂಡು ಬಂದೆ. ಏನು ಮಾಡಲಾಗಿದೆ ಮತ್ತು ಅದಕ್ಕೆ ಹಿಂಗೆ ಸ್ಟಾಪ್ ಮಾಡೋದು ಪಾಪ. ಬಿಡ್ಲೆ ಪಾಪಿನ ಗುಹೆ ಒಳಗದು ಎಲ್ಲ ನೋಡ್ಬಿಟ್ಟು ಆಮೇಲೆ ಗುಹೆಯಿಂದ ಒಂದು ಸೈಡ್ ಎಕ್ಸಿಟ್ ಇರ್ತೈತಿ ನೋಡ್ರಿ, ಆ ಕಡೆಯಿಂದ ಹೊರಗೆ ಬರತ್ತೀವಿ. ಇಲ್ಲಿ ಸೈಡ್ ಈ ಕಡೆನೂ ಕೂಡ ಆಕಳು, ಅದ್ರ ಕರು, ಮತ್ತು ಈ ಸೈಡನು 2 ಅದಾವ ನೋಡ್ರಿ, ಆಕಳು ಮತ್ತು ಅದ್ರ ಕರು. ಚೆನ್ನಾಗದಾವ, ಮಸ್ತ್. ಈ ತರ ಎಲ್ಲ ಮಾಡಿ ಎಲ್ಲಾ ಕಡೆನೂ ಒಂದೊಂದು 2 ಇಟ್ಟಿದಾರ. ಇಲ್ಲಿ ಓಪನ್ ಸ್ಪೇಸ್ ಐತಿ, ಬಟ್ ಮತ್ ಇನ್ನು ನೋಡುವಂತದ್ದನು ಎಲ್ಲ ಐತಿ ನೋಡ್ರಿ. ಸೈಡ್ ಎಲ್ಲ ಕುದುರೆ ಇದನ್ನದು ಇಟ್ಟಿದಾರ. ಜನ ಅಂತೂ ಸಿಕ್ಕಾಪಟ್ಟೆ ನೋಡ್ರಿ. ಇಷ್ಟು ಚಲೋ ಇರುವಂತ ಪ್ಲೇಸ್ ಇದ್ರೆ ಯಾರ ಬರಂಗಿಲ್ಲ ಹೇಳ್ರಿ. ಸೊ ನಾವಂತೂ ಬಹಳ ವರ್ಷ ಆಗಿತ್ತ ಇಲ್ಲಿ ಬಂದೇ ಇರ್ಲಿಲ್ಲ. ನಾ ಕಾಲೇಜ್ ಟೈಮ್ದಾಗ ಒಂದ್ಸಾರಿ ಬಂದಿದ್ನಿ, ಅದಾದ್ಮೇಲೆ ಬಂದೇ ಇರ್ಲಿಲ್ಲ. ಬಟ್ ಅವಾಗನು ಕೂಡ ಇಷ್ಟೊಂದು ಡೆವಲಪ್ ಇಷ್ಟೊಂದೆಲ್ಲ ಇದನ್ನು ಮಾಡೇ ಇರ್ಲಿಲ್ಲ. ಬಟ್ ಇವಾಗ ನೋಡಿ ನನಗೆ ಫುಲ್ ಚೇಂಜಸ್ ಅನ್ಸಾಕತ್ತಿತ್ತ. ಈ ತರ ಪಟ್ರೆ ಗುಹೆ ಏನಂತಾರ ನೋಡ್ರಿ, ಇದೆಲ್ಲ ಮೊದ್ಲು ಇರ್ಲೇ ಇಲ್ಲ. ಗಣೇಶ ಮತ್ತು ಆಕಳು, ನವಿಲು, ಸಿಂಹ, ನವಿಲು, ಮೊಲ. ಗಣೇಶ ಅದನ್ನ ತ್ರಿಶೂಲ ನೋಡೋದು. ಇಲ್ಲಿ ಒಂದಷ್ಟು ನೀರದು ಹಾಕಿದಾರ ನೋಡ್ರಿ, ಜಾಸ್ತಿ ಏನ್ ತುಂಬಿಲ್ಲ, ಸ್ವಲ್ಪ ಐತಿ. ಅದು ಎಲ್ಲ ಹೊಲಸಾಗೈತಿ. ಇಲ್ಲಿ ಒಳಗ ಮೊಸಳೆ ಮತ್ತ ಗೌರಿ ಅನಿಸ್ತೈತಿ, ಆ ತರ ಎಲ್ಲ ಮೂರ್ತಿ ಎಲ್ಲ ಮಾಡಿದಾರ. ಮ್ಯಾಲ ನೋಡಿದ್ರ ಪಾರ್ವತಿ ಪರಮೇಶ್ವರ ಎಲ್ಲ ಪ್ರಾಣಿಗಳದು ಅದಾವ. ಸೊ ನೋಡಾಕ ಒಂಥರ ಚಂದ ಐತಿ. ಫೋಟೋ ಶೂಟ್ ಅದು ಮಾಡ್ಕೊಳಕ, ವಿಡಿಯೋ ಶೂಟ್ ಮಾಡ್ಕೊಳಕ ಭಾರಿ ಐತಿ. ಈ ಕಡೆ ಬಂದ್ರೆ ಇಲ್ಲಿ ಸೈನಿಕ ಒಂದು ಸ್ಟ್ಯಾಚು ಇಟ್ಟಿದಾರ ನೋಡ್ರಿ, ಜೆಂಡಾ ಇಟ್ಕೊಂಡಿರೋದು. ನಾನು ಮತ್ತೆ ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಕೂತಿದ್ವಿ, ಫೋಟೋ ತೆಗಿ ಅಂದ್ಕೂಡ್ಲೆ ನಮ್ಮ ಚಿನ್ನ ವಿಡಿಯೋ ಮಾಡಾಕ್ತಾನ ನೋಡ್ರಿ. ನಂಗೆ ನಿಲ್ಲಕ್ಕೆ ಆಗತ್ತಾಗಿತ್ತು ನೋಡ್ರಿ, ಅದಕ್ಕೆ ನಾನು ಅಲ್ಲಿ ಒಂದು 2 ಕಲ್ಲಿದ್ವು, ಅಲ್ಲೇ ಕುತ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಅವರು ಕೂಡ ನನ್ನ ಬಾಜುಕನ ಕುತ್ಕೊಂಡಿದ್ರು. ಅಷ್ಟ್ರೊಳಗಂದ್ರೆ ನಮ್ಮ ಚಿನ್ನು ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟಿದ್ದ. ಆಮೇಲೆ ಹುಡ್ಕಾಡತ್ತೇವಿ, ಮ್ಯಾಲೆ ಇದ್ದಿದ್ದು ನೋಡ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಬೇರೆ ಕಡೆಯಿಂದ ಹಾಸಿ ಮೇಲೆ ಹೋಗಿದಾರ. ಅಷ್ಟ್ರೊಳಗಂದ್ರೆ ಮತ್ತೆ ಅಲ್ಲಿಂದ ಕೆಳಗಿಳಿದು ಬಂದು ಇಲ್ಲಿ ನಿಂತಾನ ನೋಡ್ರಿ. ಈಗ ನಮ್ಮ ಹಸ್ಬೆಂಡ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದೈತಿ. ಯಾಕಂದ್ರೆ ಹೋದಲ್ ಬಂದಲ್ಲಿ ಗರ್ದಿ ಇದ್ದಲ್ಲಿ ಈ ತರ ಮಾಡಕತ್ರ ನಮಗೂ ಭಯ ಆಗ್ತೈತಿ, ಹುಡ್ಕಾಡ್ಕೊಂಡು ನಿಲ್ಲೋದು ಹೆಂಗ. ಸೊ ಹೇಳಿದ್ರೆ ಒಂದ್ ಕಡೆ ಕೇಳಂಗೇ ಇಲ್ಲ. ಇಲ್ಲೇ ಮುಂದೆ ಹೋದ್ರ ಪ್ರಸಾದ ಐತಿ ನೋಡ್ರಿ, ಅಡ್ಗೆ ಅದು ಮಾಡಿದಾರ. ತಿನ್ಬೇಕು ಅನ್ಸದೈತಿ ನನಗೆ, ಅದಕ್ಕೆ ಹೊಂಟಿದ್ದೀವಿ ನೋಡೋಣಂತ. ನಮ್ಮ ಹಸ್ಬೆಂಡ್ ಅವ್ರು ಬ್ಯಾಡ್ ಮಾಡ್ತೀರ, ತಿನ್ಬೇಕು ಅನ್ಸದ ಅಂದ್ಕೊಳ್ಳಿ ಬಾ ನಡಿ ಹಂಗಾರ ಅಂತ ಹೇಳಿ ಕರ್ಕೊಂಡು ಹೊಂಟಾರ. ನನಗೇನಂದ್ರೆ ದೇವ್ರ ಪ್ರಸಾದ ಆಗಲಿ ಈ ಥರ ಬಂದಲ್ಲ ಅದು ತಿನ್ಬೇಕಂತ ಅನಿಸ್ತೈತಿ.
ಇಲ್ಲೇನ್ ಬಾಜು ಕಾಣತೈತ್ ನೋಡ್ರಿ ಇದು ಮದ್ವೆ ಹಾಲ್. ಸೊ ಇಲ್ಲಿ ಮದ್ವೆ ಫಂಕ್ಷನ್ಗಳನ್ನು ಎಲ್ಲ ನಡೀತಾವ. ಮತ್ತೆ ದೇವಸ್ಥಾನನೂ ಐತಿ, ಎಲ್ಲಾ ಫೆಸಿಲಿಟಿನೂ ಐತಿ. ಮತ್ತೆ ಈ ಸೈಡ್ ಏನೈತಿ ರೆಡ್ ಕಲರ್ ಇದ್ ಮಾಡಿದ್ದ ಅಲ್ಲೆಲ್ಲ ಅಡ್ಗೆ ಅದು ಮಾಡ್ತಾರ. ಸೊ ಬಾಳ ದೊಡ್ಡದೈತಿ ಮದ್ವೆ ಹಾಲ್. ಮೇಲ್ಗಡೆ ಹಾಲು, ಕೆಳಗಡೆ ಊಟದ ವ್ಯವಸ್ಥೆ ಮಾಡಕ್ ಅಂತ ಹೇಳಿ ಎಲ್ಲ ಮಾಡಿದಾರ. ಸೊ ಎಲ್ಲಾರನು ಹೋಗಾಕತ್ತಾರ ಊಟ ಮಾಡಕ್ ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದಿರ್ತೇವಿ, ಪ್ರಸಾದನ ತಿನ್ಲಿಲ್ಲ ಅಂದ್ರ ಬೇಜಾರಾಗ್ತಿತ್ ನೋಡ್ರಿ ನನಗಂತೂ. ಅದಕ್ಕ ಕರ್ಕೊಂಡ್ ಬಂದಿದ್ನಿ. ಅಂದ್ರ ಅವ್ರಿಗೆ ಹೇಳಿದ್ನಿ. ಅದಕ್ಕೆ ಅವ್ರು ಮೊದ್ಲು ಬಂದಾರ ಇಲ್ಲಿ. ಯಾಕಂದ್ರ ಪ್ಲೇಟ್ ಅದು ನೋಡ್ಬೇಕ ಮತ್ತೆ ಏನ ಹೆಂಗ ತಿಳ್ಕೊಬೇಕಂತೇಳಿ. ಸೊ ನಾ ಹಿಂದಿಂದ ಸ್ಲೋ ಆಗಿ ವಿಡಿಯೋ ಮಾಡ್ಕೊಂಡ್ ಬಂದೆ. ಇಲ್ಲಿ ನೋಡ್ಬೋದ ಅಡ್ಗೆ ಮಾಡಕತ್ತಾರ. ಸೊ ರುಚಿ ಭಾಳ ಅಂದ್ರ ಭಾಳ ಮಸ್ತ್ ಆಗಿರ್ತೈತಿ ದೇವಸ್ಥಾನದ ಪ್ರಸಾದ. ನಮ್ ಚಿನ್ನು ಬರಾಕತ್ತ ನೋಡ್ರಿ ಅಂತ ಅಲ್ಲಿ ಪಪ್ಪನ ಜೊತೆ ಪ್ಲೇಟು ಹಾಕೊಳಕ. ನಂಗೆ ಕಾಲು ನುಸ್ತಾವ ಅದಕ್ಕೆ. ಹೊರಗಡೆ ಕುತ್ಕೊಂಡು ಊಟ ಮಾಡ್ಬೇಕಂದ್ರೆ ಜಾಗನೇ ಇರ್ಲಿಲ್ಲ ನೋಡ್ರಿ. ಅದಕ್ಕೆ ಇದು ಮದ್ವೆ ಹಾಲ್ ಕೆಳಗಡೆ ಇಲ್ಲೂ ಕೂಡ ಅಡುಗೆ ಅದು ಮಾಡಿರ್ತಾರಲ್ಲ, ಊಟದ ವ್ಯವಸ್ಥೆ ಮಾಡಿರ್ತಾರ. ಸೊ ಅದಕ್ಕೆ ಈ ಕಡೆ ಬಂದ್ವಿ. ಪ್ರಸಾದ್ ನೋಡ್ರಿ ಏನೇನಂದ್ರೆ ಮಾದಲಿ, ಬದನೆಕಾಯಿ ಪಲ್ಯ, ಅನ್ನ ಸಾಂಬಾರು ಇಷ್ಟೇ ಇದ್ರು ಎಷ್ಟು ರುಚಿಯಾಗಿರ್ತದ ಅಂದ್ರೆ ಭಾಳ ರುಚಿಯಾಗಿರ್ತದ ನೋಡ್ರಿ. ನಾನು ನಮ್ಮ ಹಸ್ಬೆಂಡ್ ಅವರು ಕುತ್ಕೊಂಡು ಊಟ ಮಾಡತ್ತೀವಿ. ನಮ್ಮ ಚಿನ್ನೋದ ಒಂದು ಪ್ಲೇಟ್ ತೊಗೋಬೇಕಂದ್ರೆ ಅವನು ನಾವು ಊಟ ಮಾಡಂಗಿಲ್ಲ ಅಂತ ಹೇಳಿದ್ ನೋಡ್ರಿ. ಎಲ್ಲಿ ಹೋದ್ರೂ ಹಂಗೆ ಮಾಡ್ತಾನವ. ಮದ್ವೆಗೆ ಹೋಗ್ಲಿ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಕೂಡ ಊಟ ಮಾಡಂದ್ರೆ ಒಲ್ಲೆನ ಅಂತಾನ. ಒಂದೊಂದು ಸಾರಿ ಭಾಳ ಬೈದು ಫೋರ್ಸ್ ಮಾಡಿದಾಗಷ್ಟ ಸ್ವಲ್ಪ ಸ್ವೀಟ್ ಅಟ್ಟ ತಿಂತಾನ. ಸೊ ಅದಕ್ಕೆ ನಾವು ಇಬ್ರು ಊಟ ಮಾಡ್ತೀವಿ ಬಿಡು ಅಂತ ಹೇಳಿ ಊಟ ಮಾಡಕ್ಕೆ ಕುತ್ಕೊಂಡಿದ್ದೇವೆ. ಇನ್ನೊಂದೇನಂದ್ರೆ ಅಡ್ಡಾಡಿ ಭಾಳ ಅಂದ್ರೆ ಭಾಳ ಕಾಲು ನೋಸಾತಿದ್ದು ನೋಡ್ರಿ. ಕುತ್ಕೊಳಕ್ಕೆ ಜಾಗ ಸಿಕ್ಕಿತ, ಚಲೋ ಆಯ್ತಾ. ಚಿನ್ನುಗ ಏನಾದ್ರು ಕೊಡ್ಸ್ಬೇಕಂತ ಹೇಳಿ ಬಂದೇವ್ ನೋಡ್ರಿ. ಬಟ್ ಇಲ್ಲಿ ನೋಡಿದ್ರೆ ಅವ್ನ ಆಟ ಆಡುವಂಥವು ಏನೂ ಎಲ್ಲ ಆಟ ಆಡಿ ಮುಗಿಸಿದಾನ. ಗಾಡಿಗಳದು ಎಲ್ಲ ಅದಾವ. ಬಟ್ ಅವ್ನ ಕೊಡ್ಸಿದ್ರ ಆಟನೂ ಆಡಂಗಿಲ್ಲ. ಅದಕ್ಕೆ ನೋಡಾಕತ್ತೀವಿ ಏನು ಕೊಡ್ಸ್ಬೇಕಂತ ಹೇಳಿ. ನಡೆದು ಭಾಳ ಅಂದ್ರೆ ಭಾಳ ಕೆಟ್ಟ ತ್ರಾಸ ಆಗಾಕತ್ತಿತ್ತು ನೋಡ್ರಿ. ಹೊಟ್ಟೆ ಕೆಳಗಡೆ ಎಲ್ಲ ಒಂಥರ ನೋವಾಗಕತ್ತಿತ್ತ, ಕಾಲೂ ಎಲ್ಲ ನುಸಾಕತ್ತಿತ್ತ. ಒಟ್ಟು ನಂಗೆ ಕಾಲು ಮುಂದೆ ಇಡಾಕನ ಆಗೋತ್ತಾಗಿತ್ತ. ಫುಲ್ ತ್ರಾಸ ಆಗತ್ತಿತ್ತ. ಅದಕ್ಕೆ ಮತ್ತು ನಮ್ಮ ಹಸ್ಬೆಂಡ್ ಅವರು ಅಯ್ಯೋ ಎಷ್ಟು ತ್ರಾಸ ಮಾಡ್ಕೊಳತ್ತಿ, ನೀ ಸ್ಲೋ ಆಗಿ ಚಿನ್ನನ್ ಕರ್ಕೊಂಡು ಬಾ, ನಾನು ಗಾಡಿ ಈ ಕಡೆ ಹೋಗ್ತೇನೆ, ಗಾಡಿ ತೊಗೊಂಡು ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಬಂತು ಈ ಕಾರ ಹತ್ಕೊಂಡು ಮನೆಗೆ ಯಾವಾಗ ಹೋಗ್ತೇನೋ ಅನ್ಸಾತೈತೆ ನನಗಂತೂ. ಹಿಂದಿನ ಹತ್ತೋಗ ನಿಂಚಿನಿ, ನೀ ಹಿಂದೆ ಹತ್ತೋಗ. ನಂಗೆ ನಿಲ್ಲಕ್ಕಾಗತ್ತಲ್ಲಿ, ಒಟ್ಟ ನಿಲ್ಲಕ್ಕಾಗತ್ತ ನಡ. ಏನು ಎಳ್ಳು ಬೆಲ್ಲ ಗೋಳಿಗೆ ನೋಡ್ರಿ, ಈಗ ಎಳ್ಳು ಬೆಲ್ಲ ಕೊಡಾಕತ್ತಾನ. ಜಸ್ಟ್ ಬಂದ್ವಿ. ಎಷ್ಟು 6:30 ಆಗಕ್ಕೆ ಬಂದೈತಿ. ದೇವ್ರಿಗೆ ಹೋಗಿ ಆ ದೇವ್ರ ಪ್ರಸಾದ ಊಟ ಮಾಡಿ ಮನೆಗೆ ಬಂದ್ವಿ. ಚಲೋ ಅನಿಸಿತ್ತು. ಬಟ್ ಭಾಳ ಹೊತ್ತಾಯ್ತು ನೋಡ್ರಿ. ಒಂದು ಎರಡು ತಾಸು ಮೇಲೆ ನಡೆದೇವಿ. ಹಂಗೆ ನಡೆಯೋದ ಅಲ್ಲಟ್ ಇಲ್ಲಟ್ ಏನಾರ ನೋಡೋದು ತೊಗೊಳೋದು ಹಿಂಗೆ ಮಾಡ್ಕೊತ ಭಾಳ ಕೆಟ್ಟ ತ್ರಾಸತ್ತೆ. ಹೋಗೋ ಮುಂದೆ ಏನು ಅನಿಸ್ಲಿಲ್ಲ, ಚಲೋ ಅನಿಸಿತ್ತು. ಬರೋ ಮುಂದೆ ಅಂದ್ರೆ ಫುಲ್ ನಂಗೆ ನಡ್ಯಾಕನ ಆಗಲಿಲ್ಲ. ಫುಲ್ ಒಂಥರ ಕಾಲು ನುಸಾಕತ್ತು, ಹೊಟ್ಟೆ ಕಡೆನೂ ಎಲ್ಲ ನುಸಾಕತ್ತಿತ್ತು. ಯಾವಾಗ ಹೋಗಿ ಗಾಡಿ ಹತ್ತೀನಿ, ಯಾವಾಗ ಮನೆಗೆ ಹೋಗ್ತೀನಿ ಹಿಂಗೆ ಅನ್ಸತ್ತಿತ್ತು. ಫೈನಲಿ ಇವಾಗ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಸುಸ್ತು, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಿನ್ನು. ಮನ್ಯಾಗ ಊಟ ಸ್ವಲ್ಪ ಲೈಟಾಗಿ ಊಟ ಮಾಡಿ ಹೋಗಿದ್ವಿ. ಅಲ್ಲಿ ಹೋಗಿ ದೇವ್ರ ಪ್ರಸಾದ ಊಟ ಮಾಡಿದ್ವಿ. ಸಮಾಧಾನ ಆಯ್ತು. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಿನ್ನಲಿಲ್ಲ ಅಂದ್ರೆ ಅದೇನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತೈತೆ ನೋಡ್ರಿ. ಸೊ ಐ ಹೋಪ್ ನೀವು ವಿಡಿಯೋ ನೋಡಿದಿರಲ್ಲ, ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೇನ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲವ್ ಯು ಆಲ್. ಬಾಯ್.